ಅದು ಗೊತ್ತಿಲ್ಲ ರೀ. ಬಟ್ ನನಗೆ ಈ ಸಮೀಕ್ಷೆ ಬಗ್ಗೆ ಭಾಳ ಒಳ್ಳೇದು ಅನಿಸ್ತಾ ಇದೆ. ಯಾಕಂದರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ. ಈ ಥರದ ಕ್ವಶನಿಂಗು, ಈ ಥರ ಹೋಗಿ ಮನೆ ಮನೆಗೆ ಹೋಗಿ ಸೈಂಟಿಫಿಕ್ ಆಗಿ ಆಗ್ತಕ್ಕಂಥದ್ದಿಲ್ಲ. ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ, ಎಲ್ಲ ಸಮಾಜದಲ್ಲಿ, ಎಲ್ಲ ಸಮಾಜದ ಎಲ್ಲ ಜಾತಿಯಲ್ಲಿ ಬಡವ್ರು ಯಾರಿದ್ದಾರೆ ಅದನ್ನು ಕಂಡುಹಿಡಿತಕ್ಕಂಥ ಸಮಾಜ ಇದು. ಯಾವುದು ಜಾತಿ ಗಣಿತ ಅಲ್ಲ ಇದು. ಜಾತಿ ಈಸ್ ಒನ್ ಆಫ್ ಇಟ್. ಬಟ್ ಇನ್ನೂ ಉಳ್ಕಿದ್ದೆಲ್ಲ ಶೈಕ್ಷಣಿಕವಾಗಿ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ, ಶಾಲೆಗೆ ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಶಾಲಿನ, ಇಂಗ್ಲೀಷ್ ಮೀಡಿಯಮ, ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರನ್ನ ಮೊದಲು ರಾಜಕೀಯದಲ್ಲಿ ಇದ್ರಾ, ಅಥವಾ ನೀವೇನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ಮನೇಲಿ ಟಾಯ್ಲೆಟ್ ಇದೆಯಲ್ಲೋ, ಹೊಲ ಇದೆಯಲ್ಲೋ, ಹೊಲ ಇದ್ದರೆ ನೀರಾವರಿ ಇದೆಯಲ್ಲೋ, ಆ ಥರದ್ದೆಲ್ಲ ಒಂದು ಸುಮಾರು 60 ಕ್ವಶನರಿಗೆ ಆನ್ಸರ್ ಸಿಗೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆದಂಗೆ ಆಗುತ್ತೆ. ಎಲ್ಲ ಸಮಾಜದ ಮುಖಂಡರುಗಳಿಗೆ ಅವ್ರ ಸಮಾಜದಲ್ಲಿ ಎಷ್ಟು ಬಡವರು ಅಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದೆ. ಅದಕ್ಕಾಗಿ ಆಲ್ರೆಡಿ 60-70% ಆಲ್ರೆಡಿ ಆಗಿಬಿಟ್ಟಿದೆ. ಇನ್ನು 20-30% ಬಾಕಿ ಇದೆ. ಸೊ ನಾನು ಸರ್ಕಾರಕ್ಕೆ, ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳೇನಿದ್ದಾರೆ, ಸುಮಾರು ಲಕ್ಷಾಂತರ ಕಾರ್ಯಕರ್ತರು, ವಿಶೇಷವಾಗಿ ಅಂಗನವಾಡಿಯವರು, ಆಮೇಲೆ ಆಶಾ ಕಾರ್ಯಕರ್ತರು, ಟೀಚರ್ಗಳು ಏನು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಈಗಾಗಲೇ ಕೇಂದ್ರ ರೀ ಜೋಶಿ ಸಾಹೇಬರಿಗೆ ಅವರಿಗೆ ಸರಿ ಇದಿಲ್ಲ, ಕೇಳ್ಕೊಳ್ಳಿ. ಧರ್ಮ ಯಾರು ಹೊಡಿತಿದ್ದಾರೆ ಈಗ? ಮತ್ತು ಅವ್ರು ಮಾಡ್ತಕ್ಕಂಥದ್ದು OBC ಏನು ಮಾಡ್ತಿದ್ದಾರೆ? ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡ್ತಲ್ಲ 10%, ಅದು ಯಾರಿಗೆ ಕೊಟ್ರಂತೆ? ಜೋಶಿ ಸಾಹೇಬ್ರಿಗೆ ಕೇಳಿ. 10% ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟರು ರಿಸರ್ವೇಷನ್. ಯಾವ ಜಾತಿಗಳಿದ್ದಾರೆ ಅಂತದ್ರಾಗ ಧರ್ಮ ಹೊಡಿತಕ್ಕಂಥದ್ದು ಇವರೇ. ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ, ಒಳ ಪಂಗಡದ ಹಿಂದೂಗಳಿಗೆ ಒಡೆಯರು ಇವರೇ. ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ. BJPಯವರು ಹಿಂದೂ ಹೆಸರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಕಳುಗಳು, ಇವ್ರ ಮಕ್ಕಳು ಏನಿದಾರಲ್ಲ, ಇವ್ರ ಮಕ್ಕಳೆಲ್ಲ ಅಬ್ರಾಡ್ನಲ್ಲಿದ್ದಾರೆ. ಬಡವರು ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಂ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟರೆ ಇನ್ನೇನು ಇವರು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ. ಈ ಹಿಂದೂಗಳು ಅಗಳಗಳ ಪರ ಮಾತನಾಡ್ತಾರಲ್ಲ BJPಯವರು, ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ? ಚರ್ಚೆ ಮಾಡ್ಬೇಕು ಬೇಡ್ರಿ? ಮತ್ತೆ ಮಾಡಕ್ಕೆ ಹೇಳ್ರಿ, ಒಂದ್ಸಲ ಕರ್ಕೊಂಬಂದು ಚರ್ಚೆ ಮಾಡಿಸ್ರಿ. ಯಾವ ಹಿಂದೂಗಳಿಗೆ 10 ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗೈತೆ ಕೇಳೋಣ. ಮಾತಾಡಿ ಚರ್ಚೆ ಮಾಡ್ರಿ. ಇವ್ರ ಮಕ್ಕಳುಗಳಿಗೆ, ಈ BJPಯ ಮುಖಂಡರುಗಳಿಗೆ, ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಗೆ ಓದಿಸ್ತಾರೆ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ. ಇಂಥ ಯೂನಿವರ್ಸಿಟಿಗಳು ಇವ್ರ ಮಕ್ಕಳು ಓದ್ತಾರೆ. ನಮ್ಮ ಮಕ್ಕಳು ಇಲ್ಲೇ ಪಾಟಿ ಚೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಅಂತ ಇವ್ರು ಗುದ್ದಾಡಬೇಕು. ಇವರು ಧರ್ಮದ ಹೆಸರ ಮೇಲೆ ಓಟ್ ತೊಗೊಂಡು ರೊಕ್ಕ ಮಾಡ್ಕೊಂಡು ಓಡೋಗ್ಬೇಕು ಅಷ್ಟೇ. ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದಾರಂತ ಮಾಹಿತಿ ಇದೆ ಅಂತ ಜೋಶಿ ಸಾಹೇಬರಿಗೆ ಕೇಳ್ತೀರಾ? 25 ಲಕ್ಷ ಹಿಂದೂಗಳು ಈ ದೇಶವನ್ನು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು? ಮತ್ತೆ ಯಾಕೆ ಬಿಟ್ಟು ಹೋದ್ರು ಹಿಂದೂಗಳು? 25 ಲಕ್ಷ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿ ಹೋಗಿದ್ದಾರೆ. ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ಹಿಂದೂಗಳು? ಮತ್ತೆ ಕಾರಣ ಏನು? ಬೇರೆ ದೇಶದ ಒಂದು ಹಿಂದೂನು ಬರಲಿಲ್ಲ. ಎಲ್ಲ ಕಡೆ ಹೋಗಿ ಹೇಳ್ತಾರೆ ಇವರೇ, ಗರ್ವಾಪ್ಸಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು. ಯಾವ ದೇಶದ ಒಬ್ಬ ಹಿಂದೂ ಇಲ್ಲಿ ಬಂದಿದ್ದಾನಂತೆ? ಅಮೇರಿಕಾಗೆ ಹೋದಾಗ ಭಾಳ ದೊಡ್ಡದೊಂದು ಪ್ರಚಾರ ಇರ್ತದೆ, ಲಂಡನ್ಗೆ ಹೋದ್ರೂ ಪ್ರಚಾರ ಇರ್ತದೆ, ಕೆನಡಾಗೆ ಹೋದ್ರೂ ಪ್ರಚಾರ ಇರ್ತದಂತೆ. ಎಷ್ಟು ಜನ ಬಂದಾರಂತ ಇಲ್ಲಿ? ಈ ದೇಶದಿಂದ 25 ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ. ನಾಚಿಕೆ, ಮಾನ, ಮರ್ಯಾದೆ ಇಂಥದ್ರ ಬಗ್ಗೆ ಏನಾರ ಚರ್ಚೆ ಮಾಡ್ತಾರಾ? ಮಾತಾಡಿ ಕೇಳಿ ನೋಡೋಣ. ಯಾಕೆ ಇರಬಾರ್ದು? ಈ ಕೇಂದ್ರ ಸರ್ಕಾರ ಕೇಳ್ತಲ್ಲ ನಿಮಗೆ? ಕೇಂದ್ರ ಸರ್ಕಾರ ಯಾವ ಮಾಹಿತಿ ಕೇಳೋದಲ್ಲಿ ನಿಮಗೆ? ಎಲ್ಲ ಕೇಳ್ತದೆ. ಸರ್ಕಾರ ಕೇಳಿದೆ, ನಿಮಗೆ ಕೊಡಂಗಿದ್ರೆ ಕೊಡ್ರಿ, ಇದ್ರಿಲ್ಲ. ಅದಕ್ಕೇನು ಕಂಪಲ್ಸನ್ ಇಲ್ಲ. ಏನು ಕಂಪಲ್ಸನ್ ಇದೆಯಾ? ಯಾಕೆ ಕೇಳ್ತೀವಿ ಅಂತ ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅರ್ಥ ಆಗುತ್ತೆ. ಇದು ಎಕನಾಮಿಕಲ್ ಸರ್ವೆ ಇರೋದ್ರಿಂದ ಪ್ರಶ್ನೆ ಕೇಳ್ತಿದ್ದೀವಿ. ಸೊ ಎನಿ ಕ್ವಶನ್ ವಿಚ್ ಇಸ್ ಆಸ್ಡ್ ಟು ಐಡೆಂಟಿಫೈ ಎಕನಾಮಿಕಲ್ ವೀಕರ್ ಇದರಲ್ಲ ಅನ್ನೋದಕ್ಕದ್ದು ಇದೆ. ಇದನ್ನ ಏನು ಅನಾನುಕೂಲ ಏನಾಗತ್ತಂತ ಇವ್ರಿಗೆ ಕೊಟ್ರೆ? ಇವ್ರಿಗೆ ಅನಾನುಕೂಲ ಏನಾಗತ್ತಂತ ಇವ್ರು ಹೇಳ್ತಾ ಇದ್ರಲ್ಲ, ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ ತರ್ತೀವಿ ಅಂತೇಳಿ. ಎಷ್ಟು ತಂದ್ರೆ ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ? ಸ್ವಿಸ್ ಬ್ಯಾಂಕ್ ಬಗ್ಗೆ ಭಾಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ರೆ, ಒಂದ್ಸಲಿ ಕೇಳಿ. ಭಾರತ ದೇಶದಲ್ಲಿರ್ತಕ್ಕಂಥ ಹೊರದೇಶದಲ್ಲಿರ್ತಕ್ಕಂಥ ರೊಕ್ಕನ ತರ್ತೀವಿ ಅಂತ ಹೇಳ್ತಿದ್ರು. ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ರೊಕ್ಕ ಈಗ 3 ಆಗಿದೆ. ನಾಚಿಕೆ, ಮಾನ, ಮರ್ಯಾದೆ BJP ಇದೇರೇನ್ರಿ? ನಾಚಿಕೆ, ಮಾನ ಇದೆ ಅಂತ ಕೇಳಿ ಅವರಿಗೆ. ಹ್ಯಾವ್ ದ ಗಾಟ್ ಎನಿ ಸೇಮ್ ಆನ್ ದೆಮ್? ದೇ ವರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯಾ ಅಂಡ್ ಸ್ವಿಸ್ ಬ್ಯಾಂಕ್ ವಿ ಆರ್ ಗೋಯಿಂಗ್ ಟು ಗೆಟ್ ಅಂತ ಹೇಳಿದ್ರು. ಇವತ್ತದು 3 ಟರ್ಮ್ ಜಾಸ್ತಿ ಆಗಿದೆ, 3 ಪಟ್ಟು ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಮತ್ತೆ ಕಪ್ಪಣ ಎಲ್ಲೋಯ್ತು ಈ ದೇಶದಿಂದ? ಮತ್ತೆ ಇದೇ ಕಪ್ಪಣ ಒಯ್ದಿರೋದು.